ಹಾಯ್ ಹಲೋ ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಬೆಳಿಗ್ಗೆ ಬೀಡ್ ಸಿಟಿ ತುಂಬ ಶಾಂತವಾಗಿದೆ. ಸಮಯ ಆಯಿತು, ಲಗೇಜ್ ಎಲ್ಲ ಕಟ್ಟಾಯಿತು. ಲಗೇಜ್ ಕಟ್ಟೋದೇ ಒಂದು ದೊಡ್ಡ ಕೆಲಸ. ಇನ್ನು ಓಡೋದೆ ಹೋಯ್ತು. ಅಲ್ಲಿರೋದ್ರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರಾಯ್ತು. ಬನ್ನಿ ಹೊರಡುವ, ಟೈಮ್ ಆಯಿತು. ಓಕೆ, ಸ್ಟಾರ್ಟ್ ದ ರೈಟ್. ಏನು ಬೇಜಾರಂತಂದರೆ ಗಾಡಿ ಒಂದು ಸೌಂಡ್ ಬರ್ತಿದೆ, ಏನು ಅಂತ ಗೊತ್ತಾಯ್ತಿಲ್ಲ. ಅದನ್ನ ಈಗ ತೋರಿಸ್ಬೇಕಿಲ್ಲ ವರ್ಕ್ಶಾಪ್ ಇದ್ರೆ. भैया थोड़ा देखो भैया, क्या हो गया? पीछे पीछे क्या हो रहा है? पॉकेट के पास देखो, एक साउंड आता है टक 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 ऐसा. ये किससे आया वो साउंड? वो चेन चेन का आता है. चेन पॉकेट है, चलेगा? कुछ प्रॉब्लम नहीं. क्यों ऐसा साउंड आता है? कुछ प्रॉब्लम नहीं है. थैंक यू भैया. भैया भैया ಭಯ್ಯ ಏನೋ ಹೇಳ್ತಿದ್ದಾರೆ, ಕುಚ್ ಪ್ರಾಬ್ಲಮ್ ಐ ದಿಕ್ಕತ್ ನೈ ಅಂತ. ಬಟ್ ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ನೋಡೋ ಮುಂದೆ ಎಲ್ಲಾದರೂ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದ್ದರೆ ಅಲ್ಲಿ ಸರ್ವಿಸ್ ಸೆಂಟರ್ಲ್ಲಿ ಒಂದ್ಸಲ ತೋರಿಸುವ. ಸದ್ಯಕ್ಕೆ ಈಗ ಅವ್ರು ಹೇಳಿದ ದಿಕ್ಕತ್ ನೈಯಲ್ಲಿ ಹೋಗುವ, ಏನಾಗಲ್ಲ ಅಂತ. ಕಿತ್ನಾ ಲೀಟರ್ ಕಿತ್ನಾ? 105 फुल कर. ಬ್ರೇಕ್ಫಾಸ್ಟ್ ಮಾಡಬೇಕು. ಎಸ್, ಮಿಲೆಟ್ ಬ್ರೇಕ್ಫಾಸ್ಟಿಗೆ ಹೋಟೆಲಲ್ಲಿ ನಿಲ್ಲಿಸಿದ್ದೆ. ಪಾವ್ ಭಾಜಿ ಅಂತ ಹೇಳಿದೆ. ಅಲ್ಲಿ ಅದೇ ಇದು ಪಾವ್ ಭಾಜಿ ಮತ್ತೆಂತ ಬೋಂಡ ಭಾಜಿನ ಹಂಗೇನೋ ಒಂದು ಹೇಳಿ ನೋಡಿ. ಪಾವ್ ಭಾಜಿ ಚಂದಿಲ್ಲ. ಎಳ್ನೀರು ಸಿಕ್ತು ಅಂತೇಳಿ ನಿಲ್ಲಿಸ್ದೆ ಎಳ್ನೀರು ಕುಡಿಯೋಕ್ಕೆ. ಗಾಡಿ ನೋಡಿ ಎಲ್ಲಿ ಪಾರ್ಕಿಂಗ್ ಮಾಡಿದ್ದೀನಿ ಅಂತ. ಮಹಾರಾಷ್ಟ್ರದಲ್ಲಿ ಇಷ್ಟೊತ್ತು ಬೈಪಾಸ್ ರೋಡಲ್ಲಿದ್ದೆ. ಯಾವುದೋ ಒಂದು ವಿಲೇಜ್ ಒಳಗೆ ಬಂದ್ಬಿಟ್ಟಿದ್ದೀವಿ. ಸಖತ್ತಾಗಿದೆ. ಒಂದು ವೆಜ್ ಹೋಟೆಲ್ ಊಟ ಮಾಡಿದೆ, ತುಂಬಾ ಬ್ಯುಸಿಯಾಗಿತ್ತು ಆ ಹೋಟೆಲ್. ವೆಲ್ಕಮ್ ಟು ಮಧ್ಯಪ್ರದೇಶ್. ನಾವೀಗ ಮಧ್ಯಪ್ರದೇಶ ಒಳಗೆ ಎಂಟ್ರಿ ಆಗಿದ್ದೀವಿ. रिकॉर्डिंग करता है, देखो मतलब सामने रिकॉर्डिंग होता है. हाँ, रिकॉर्ड होता है. वही ना, अभी रिकॉर्ड होता है. आने के टाइम रिकॉर्ड हो गया. फिर हम इधर आए ना, ऑफ कर रहे हैं. इधर बैठे थोड़ा रेस्ट करें, आराम से करेंगे. अभी जाने के टाइम का फिर ऑन करके जाना वैसा. पूरी इसमें आ जाएगी. सेटिंग करेंगे तो आता है. कितने लाज पड़ेंगे अभी? 2-3 तो थोड़ा जाने के एक घाट है ना. घाट है. घाट कितना किलोमीटर है? घाट घाट तो भी 70 किलोमीटर है. 60-70. घाट का पीछे मिलेगा ना वाटर? मिलेगा, घाट के पीछे मिल जाएगा. मिलेगा ना. आप यहाँ से 25-30 किलोमीटर जाके 25-30 किलोमीटर में रुक जाना. ठीक है. नर्मदा नदी पार करके रुक जाना किसी भी लाज इधर. ठीक. ಹಲೋ, ನಾಮ್ ಬೋಲೋ. ಸಂದೀಪ್ ಕಟಾಯ್. ಓಕೆ, ಇವರೇ ನಮಗೆ ರೂಮಲ್ಲಿ ತೋರಿಸ್ಕೊಟ್ಟಿದ್ದು. ಕೆಳಗೆ ರೆಸ್ಟೋರೆಂಟ್ ಇದೆ, ಅಂದರೆ ಇವತ್ತು ಕಿಚನ್ ಕ್ಲೋಸ್ ಅಂತೆ. ಪರವಾಗಿಲ್ಲ, ಇವತ್ತು ಫಸ್ಟ್ ಫ್ಲೋರಲ್ಲಿ ಸಿಕ್ಕಿದೆ ರೂಮ. ಇಲ್ಲಾಂದರೆ ಆ ಲಗೇಜ್ ಎತ್ಕೊಂಡು ಮೇಲೆ ಹೋಗೋಷ್ಟಿಗೆ ಸಾಕಾಗುತ್ತದೆ. ಇದೇ ನಮ್ಮದು ರೂಮ್, ಇದೇ ನಮ್ಮ ಥಿಂಗ್ಸ್ ಎಲ್ಲ ಹಂಗೆ ಹಾಕಿ ಹೋಗಿದ್ದೀವಿ. ಹೋಗಿ ಒಂದು ಕಾಫಿ ಕುಡಿದು ಹಾಗೆ ಫ್ರೆಶ್ ಆಗಿಬಿಟ್ಟು ಈಗ ಬಂದೆ. ನಿಮಗೆ ಏನು ಮಾಡುವ ಅಂತಂದರೆ, ಇಲ್ಲಿ ಪಕ್ಕದಲ್ಲಿ ಒಂದು ರಾಮೇಶ್ವರ ಅಂತ ಒಂದು ಟೆಂಪಲ್ ಇದೆ ಅಂತ. ಏನು ವಿಷಯ ಹೇಗೆ ಅಂತ ಗೊತ್ತಿಲ್ಲ. ಫೋಟೋಸ್ ನೋಡಿದೆ, ತುಂಬ ಚೆನ್ನಾಗಿದೆ. ಒಂದು ರೌಂಡ್ ಹೋಗಿ ಬರುವ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಮತ್ತು ಊಟಕ್ಕೆ ಹೋಗುವಾಗ ಒಂದು ಸಲ ವೀಡಿಯೋದಲ್ಲಿ ಬರ್ತೀನಿ. ಬಾಯ್ ಬಾಯ್.
ಈಗ ನಾನು ಹೋಯ್ತಿದ್ದೀನಿ ಮಹೇಶ್ವರ, ನರ್ಮದಾ ರಿವರ್, ನರ್ಮದಾ ನದಿ ಕಡೆಗೆ ಹೋಗ್ತಿದ್ದೀನಿ. ಏನೋ ಒಂದು ಟೂರಿಸ್ಟ್ ಪ್ಲೇಸ್ ಇದೆಯಾ ಅಂತ ವಿಚಾರಿಸುವಂಥದ್ದು ಕೇಳಿದಾಗ ನರ್ಮದಾ ನದಿ ರಾಮೇಶ್ವರಂ ಮಹೇಶ್ವರಂ ಟೆಂಪಲ್ ಅಂತೆ, ಅಲ್ಲಿಗೆ ಹೊರ್ತಾ ಇದ್ದೀನಿ. ಇಲ್ಲಿಂದ 13 ಕಿಲೋಮೀಟರ್ ತೋರಿಸ್ತಾ ಇದೆ. ಆ್ಯಕ್ಚುಲಿ ನಾನು ಆ ಕಡೆಯಿಂದ ಬಂದ ರೋಡೇ ಅದು. ನಾ ಬರುವಾಗ ಅಲ್ಲಿ ಒಂದು ಸೇತುವೆ, ಒಂದು ಲಾಂಗೆಸ್ಟ್ ಸೇತುವೆ ನೋಡಿದೆ, ಬಟ್ ನನಗೆ ಗೊತ್ತಿಲ್ಲ. ನಾನೀಗ ನರ್ಮದಾ ನದಿ ತೀರದಲ್ಲಿ ಇದ್ದೀನಿ. ಇಲ್ಲಿ ಭಜನೆ ಕಾರ್ಯ ಎಲ್ಲ ನಡೀತಾ ಇದೆ. ಬಂದು ಇಲ್ಲೇನು ಕ್ಲೋಸಿಂಗ್ ಆಗಿರಬೇಕು. ಜಸ್ಟ್ ನೋಡಿ, ಇದು ನರ್ಮದಾ ನದಿ ಇದು. ಹೀಗೆ ಈಗ ವಾಕಿಂಗ್ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ನನಗೆ ಸಾಕಾಯಿತು. ಅಲ್ಲಿ ಸ್ವಲ್ಪ 2 ವಯಸ್ಸಾಗಿದ್ದವರು ಇದ್ದರು. ಅವ್ರ ಹತ್ರ ಎಷ್ಟು ದೂರ ಇದೆ ಇದು ಹಿಂಗೆ ನೋಡಲಿಕ್ಕೆ ಅಂತ ಕೇಳಿದಾಗ, ನಿನಗೆ ಎಷ್ಟು ದೂರ ನಡಿಲಿಕ್ಕೆ ತಾಕತ್ತಿದೆ ಅಷ್ಟು ದೂರ ಇದೆ ಅಂತ ಹೇಳಿದ್ರು. ಬಟ್ ನನ್ನ ಕೈಲಿ ಆಯ್ತಿಲ್ಲ ಇನ್ನು ನಡೆಯೋಕ್ಕೆ. ನಾನು ಸ್ಟಾಪ್ ಮಾಡ್ತಿದ್ದೀನಿ. ಇಲ್ಲಿ ಗಂಟ ಬಂದು ನೀರಿಗೆ ಇಳಿದಿಲ್ಲ ಅಂತ ಬೇಡ, ಒಂದು ಸಲ ನೀರಿಗೆ ಒಂದು ಸಲ ಕಾಲಕ್ಕೆ ಹಂಗೆ ಹೋಗುವ ಅಂತ ಪ್ಲಾನ್ ಮಾಡಿದೆ. ನಮ್ಮ ಕಾಲು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಈ ಜಾಗ ನೋಡ್ತಿದ್ದೀನಿ. ಆ ಕಡೆಗೆ ನಡೆದು ಈ ಕಡೆಗೆ ನಡೆಯೋಷ್ಟಿಗೆ ಸುಮಾರು ಟೈಮ್ ಆಯಿತು. ಮತ್ತು ಹಾಗೆ ರಿಟರ್ನ್ ಆದೆ. ರೂಮಿಗೆ ಬಂದಿದ್ದೀನಿ. ಇನ್ನು ಗುಡ್ ನೈಟ್ ಮೆಸೇಜ್ ಇದೆ. ನಾಳೆ ಒಂದು ಹೊಸ ವಿಡಿಯೋದಲ್ಲಿ ಮೀಟ್ ಆಗುವ. ಬಾಯ್ ಬಾಯ್, ಗುಡ್ ನೈಟ್.